ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಜಿ ನಡ ಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ತುಂಬ ಜನಕ್ಕೆ ಡೌಟ್ ಇತ್ತು ಬ್ರೋ ವುಡನ್ ಸೆಟ್ ಬಗ್ಗೆ ವಿಡಿಯೋ ಮಾಡಿಲ್ಲ ಅಂತ. ತುಂಬ ಜನ ಕೇಳ್ತಾ ಇದ್ರಿ. ಓಕೆ, ನೀವು ಪ್ರಾಪರಾಗಿ ನಿಮಗೆ ಎಕ್ಸಾಂಪಲ್ ಕೊಟ್ಟೆ ತಿಳಿಸ್ಕೊಡ್ತೀನಿ. ಓಕೆ, ಯಾರು ನನ್ನ ಚಾನಲ್ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಈಗ ಛತ್ರಿ ಸೈಡಿಗೆ ಬಂದರೆ ನೀವು ನೋಡ್ಬೋದು, ನಮ್ಮ ಗುಲ್ದಾರ್ ಪಟ್ಟ, ಮತ್ತು ನಮ್ಮ ಚೀನಿ ಇದೆ, ಧೂಮ ಇದೆ, ಅದಾದಮೇಲೆ ನಮ್ಮ ದುಬಾಸ್ ಇದೆ, ಕೆಳಗಡೆ ನಮ್ಮ ಗುಲ್ದಾರ್ನ ಹಾಕ್ಕೊಂಡಿದ್ದೀನಿ. ಇದು ಅಪ್ಪ ಅಮ್ಮ, ಇದು ಮತ್ತು ಇದು. ಓಕೆನಾ, ಅಂದರೆ ಸಾರಿ, ಅಪ್ಪ ಅಮ್ಮ ಅಂದರೆ ಅಪ್ಪ ಮಗ ಇದು. ಓಕೆನಾ, ಎರಡಿಗೂ ಸ್ವಲ್ಪ ಕಚ್ಚು ಸೇಮ್ ಇದೆ. ನೋಡೋಣ, ಇನ್ನೂ ಅಕ್ಕಿ ಉರ್ಜಾಗ್ತಾ ಇದೆ. ಈಗ ಇನ್ನು ಅಕ್ಕಿ ಎತ್ಕೊಂಡೆಲ್ಲ ಬಿಡ್ಕೊತಾ ಇದ್ದೀವಿ. ವುಡನ್ ಸೆಟ್. ಓಕೆನಾ, ವುಡನ್ ಸೆಟ್ ಅಂದರೆ ಏನು? ಈಗ ಅಕ್ಕಿಗಳನ್ನ ನೀವು ಮೊದಲನೇ ದಿವಸ ಬಿಟ್ಟಾಗ ಅಕ್ಕಿ ಆಡಲ್ಲ, ಫಸ್ಟ್ ವುಡನ್ ಸೆಟ್ ಮಾಡ್ಕೊತೀರ, ನೋಡ್ಕೊತಾ ಇರ್ತೀರ ಯಾವ ವುಡನ್ಗೆ ಅಕ್ಕಿ ಆಡ್ತಾ ಇರುತ್ತೆ ಅಂತ. ಇವಾಗ ನಾನು ಸಹ ನಮ್ಮ ರೇಗ್ದಾರ್ನ ಸ್ವಲ್ಪ ಬಾಜಿ ಜಾಸ್ತಿ ಮಾಡ್ಕೊಂಡಿತ್ತು, ಕಡ್ಡಿ ಬಾಲ ಕಟ್ಟಿ ನಮ್ಮ ಹುಡುಗ ಆ ದಿಕ್ಕಲ್ಲಿ, ಆ ದೊಡ್ಡ ಆಲದ ಮರ ಕಾಣಿಸ್ತದೆ ಅನ್ಕೋತೀನಿ ನಿಮಗೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ದಿಕ್ಕಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಅಕ್ಕಿ ನೋಡ್ದಿದ್ದಾನೆ. ಇನ್ನು ಅಲ್ಲೇ ಸುತ್ತಾ ಇದೆ ಅಕ್ಕಿನ, ಮನೆ ಮೇಲೆ ಬಂದಿಲ್ಲ. ಓಕೆ, ನಾವು ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ಇನ್ನು ನಾಳೆಗೆ ಅಕ್ಕಿ ವುಡನ್ ಸೆಟ್ ಮಾಡ್ತಾ ಇರೋದು ಯಾವ ಥರ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಅಕ್ಕಿಗೆ ಧೂಮನ ಬಿಡ್ತಾ ಇರೋದು ನಾವು. ಧೂಮನ ಮನೆ ಮೇಲೆ 1.5 ಅವರೆಲ್ಲ ಕ್ರಾಸ್ ಮಾಡಿ ಕತ್ಲೆನೂ ಸಹ ಮಾಡಿಬಿಟ್ಟಿದೆ ಅಕ್ಕಿ. ಓಕೆನಾ, ಈಗ ಅಕ್ಕಿನ ಏನು ಮಾಡಬೇಕು ಅಂದರೆ ನೀಟಾಗಿ ಒಂದೊಂದೇ ಹೊಡ್ಕೊಂಬರೋಣ ಅಂತ ಇದು ಮಾಡ್ತಾಯಿದ್ದೀನಿ. ಇವಾಗ ಅಕ್ಕಿಗೆ ನೆನ್ನೆನೂ ರೆಸ್ಟ್ ಕೊಟ್ಟಿದೆ. ಓಕೆನಾ, ನೆನ್ನೆನೂ ಜಾಲ್ ಬಾಕ್ಸಲ್ಲಿ ಹಾಕಿದೆ, ಇವತ್ತು ಜಾಲ್ ಬಾಕ್ಸಲ್ಲಿ ಹಾಕಿದ್ದೀನಿ. ಇವತ್ತು ಯಾವ ಥರ ಜಾಲ್ ಬಾಕ್ಸಲ್ಲಿ ಹಾಕಿದ್ದೀನಿ ಅಂದರೆ, ಅಕ್ಕಿನ ಫಸ್ಟ್ ನೀಟಾಗಿ ನೋಡ್ಬೋದು, ಸಾನಕ್ಕೆ ಬಿಟ್ಟು ಅಕ್ಕಿನ ನೀಟಾಗಿ ಸ್ವಲ್ಪ ಫ್ರೆಶ್ ಮಾಡಿ, ಅದಾದಮೇಲೆ ಅಕ್ಕಿನ ವುಡನ್ ಬಾಕ್ಸ್ ಒಳಗೆ ಹಾಕ್ಕೊಂಡಿದ್ದೀನಿ. ಅಂದರೆ ಬೆಳಗ್ಗೆಯಿಂದ ವುಡನಲ್ಲಿತ್ತು, ನಾನು ಕಾಲೇಜಿಂದ ಬಂದು ಅಕ್ಕಿಗಳನ್ನೆಲ್ಲ ನೀಟಾಗಿ ಸಾನಕ್ಕೆ ಬಿಟ್ಟು ಎಲ್ಲ ಅಕ್ಕಿನ ಬಿಟ್ಟು, ಅದ್ರ ಜೊತೆ ಇದನ್ನು ಸಹ ನಾನೇ ಕೈಲಿಡಿದು ಅಕ್ಕಿನ ನೆನೆಸಿ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಓಕೆನಾ, ಇವಾಗ ಪೂರ್ತಿ ಅಕ್ಕಿ ಸ್ವಲ್ಪ ರೆಕ್ಕೆ ಎಲ್ಲ ಫ್ರೀ ಆಗಿರುತ್ತೆ. ನಾಳೆ ಏನು ಮಾಡ್ತೀನಿ ಅಂದರೆ, ನಾಳೆ ಬೆಳಗ್ಗೆ 6 ಗಂಟೆಗೆ ಅಕ್ಕಿನ ದಸ್ತಾ ಮಾಡ್ತೀನಿ. ಓಕೆನಾ, ಒಂದು ಎಷ್ಟು ಅಂದರೆ ಇಲ್ಲಿಂದ 1 ಕಿಲೋಮೀಟರ್ ದೂರ, ಆ ಥರ ದೂರ ಲಾಂಗ್ ಡಿಸ್ಟೆನ್ಸ್ ತೊಗೊಂಡೋಗಿ ಸ್ವಲ್ಪ ದಸ್ತಾ ಮಾಡ್ತೀನಿ. ಆವಾಗ ಅಕ್ಕಿ ಕರೆಕ್ಟಾಗಿ ನನಗೆ ಗೊತ್ತಾಗುತ್ತೆ ಯಾವ ಥರ ಬಿಟ್ಟರೆ ಅಕ್ಕಿ. ಈಗ 2 ದಿವಸ ರೆಸ್ಟ್ ಆಗಿದೆ ಅಲ್ವಾ, 3ನೇ ದಿವಸ ಬಿಡ್ತೀನಿ, ನೋಡ್ತೀನಿ ಅಕ್ಕಿ ಯಾವ ಥರ ಟೈಮ್ ಮಾಡ್ತಾಯಿದೆ ಅಂತ. ಆಮೇಲೆ 4ನೇ ದಿವಸ 1 ದಿನ ರೆಸ್ಟ್ ಕೊಡ್ತೀನಿ. 1 ದಿವಸ ರೆಸ್ಟ್ ಕೊಟ್ಟು ನೆಕ್ಸ್ಟ್ ನಾಳೆ ನಾನು ಮಂಗಳವಾರ ಅಲ್ವಾ, ನಾಳೆ ಮಂಗಳವಾರ ಹೊಡಿತೀನಿ, ಬುಧವಾರ ರೆಸ್ಟು, ಮತ್ತು ಗುರುವಾರ. ಓಕೆನಾ, ಈ ಥರ ಸೆಟ್ ಮಾಡ್ಕೊಂಡು ಅಕ್ಕಿ ಯಾವ ವುಡನ್ಗೆ ಆಡುತ್ತೆ ಅನ್ನೋದನ್ನು ತಿಳ್ಕೊಬೇಕು ಫಸ್ಟು ನೀವು. ಸುಮ್ಮನೆ ಕೆಲವು ಅಕ್ಕಿಗಳೇನು ಅಂದರೆ ಮೊದಲನೇ ದಿವಸ ಆಡುತ್ತೆ, 2 ದಿವಸ ರೆಸ್ಟ್ ಕೇಳುತ್ತೆ. ಇನ್ನು ಕೆಲವು ಅಕ್ಕಿಗಳು ಅಂದರೆ 2 ದಿವಸ 1 ವಾರ ಕಂಟಿನ್ಯೂಸ್ ಆಗಿ ರೆಸ್ಟ್ ಕೇಳಿ 4ನೇ ದಿವಸ ಆಡುತ್ತೆ. ಇನ್ನು ಕೆಲವು ಅಕ್ಕಿಗಳು ರೆಸ್ಟೇ ಕೇಳಲ್ಲ, 1 ದಿವಸ ರೆಸ್ಟ್ ತೊಗೊಂಡು 2 ದಿವಸ ಪೂರ್ತಿ ಆಡುತ್ತೆ. ಓಕೆನಾ, ಆ ಥರ ಎಲ್ಲ ಅಕ್ಕಿಗಳು ಅಂದರೆ ಸೆಟ್ ಆಗಿರುತ್ತೆ. ಅದನ್ನು ನಾವು ಕಂಡುಹಿಡ್ಕೊಬೇಕು. ಈಗ ಈ ಅಕ್ಕಿ ಯಾವ ಥರ ಆಡುತ್ತೆ, ಈ ಅಕ್ಕಿ ಯಾವ ಥರ ಆಡುತ್ತೆ ಅನ್ನೋದನ್ನೆಲ್ಲ ನಾವು ಪೂರ್ತಿ ಅಕ್ಕಿನ ಬಿಟ್ಟು ಸೆಟ್ ಮಾಡ್ಕೊಬೇಕು. ಇವತ್ತು ಬಿಟ್ಟಿರೋ ರೇಗ್ದಾರು ಕಡ್ಡಿ ಬಾಲ ಕಟ್ಬಿಟ್ಟಿದ್ದೀನಿ. ಓಕೆ, ನಾನು ಹೊಡೆಯೋಕ್ಕೋಗಿಲ್ಲ ಅಕ್ಕಿನ. ನಾನು ಹೊಡೆಯೋಕ್ಕೋಗಿದ್ರೆ ಅದ್ರದ್ದು ಯಾವ ಥರ ನಾನು ದಸ್ತ ಮಾಡ್ತೀನಿ ಅಂತ ಪೂರ್ತಿ ತೋರಿಸ್ತಾ ಇದೆ. ನಾಳೆ ನಿಮಗೆ ಮಾರ್ನಿಂಗ್ ಅಕ್ಕಿನ ದಸ್ತ ಮಾಡೋದು ಒಂದು ವೀಡಿಯೋ ಮಾಡ್ಕೊತೀನಿ. ಓಕೆನಾ, ಇನ್ನು ಈ ದುಬಾಸು ಮತ್ತು ನಮ್ಮ ಗುಲ್ದಾರ್ನ ಏನಕ್ಕೆ ಬಿಟ್ಕೊಂಡಿದ್ದೀನಿ ಅಂದರೆ ಏಟ್ ಎತ್ಕೊಳ್ಳಿ ಅಂತ. ಚೀನಿ ಸುಮ್ಮನೆ ಛತ್ರಿ ಮೇಲೆ ಹಾಕಿದ್ದೀನಿ, ಅಕ್ಕಿನ ಬಿಡೋಕ್ಕೆ ಹೋಗಿಲ್ಲ. ಓಕೆನಾ, ಇದನ್ನು ನಿಮಗೆ ಪೂರ್ತಿ ಅಪ್ಡೇಟ್ನ ನಾನು ಕೊಡಬೇಕಿತ್ತು. ಯಾಕೆಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಏನೇ ಡೌಟ್ ಇದ್ದರೂ ಸಹ ಕಮೆಂಟ್ ಮಾಡಿ. ಓಕೆನಾ, ಆದಷ್ಟು ನಾನು ವಿಡಿಯೋದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ಸಹ ನನಗೆ ಗೊತ್ತಿರೋದೇನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೆ ನಾನೇನಾದ್ರು ತಪ್ಪು ಮಾಡ್ತಾಯಿದ್ರೆ ನೀವು ಕಮೆಂಟ್ ಮಾಡಿ ನನಗೂ ತಿಳಿಸ್ಕೊಡಿ. ಓಕೆನಾ, ನೋಡೋಣ ಈ ಸಲ ಟೂರ್ನಿಮೆಂಟ್ಗೆ ಭಾರಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ನೋಡೋಣ, ನನ್ನ ಪ್ರಯತ್ನ ನಾನು ಪಡ್ತೀನಿ. ಅಕ್ಕಿಗಳು ಕೈ ಹಿಡಿಯೋದು ಬಿಡೋದು ಅದಕ್ಕೆ ಬಿಟ್ಟಿದ್ದು. ನೋಡೋಣ, ನಾಳೆ ಇದು ನಾಡ್ದು ನಮ್ಮ ರೇಗ್ದಾರ್ನ ನಾಳೆ ವುಡನ್ ಶಿಫ್ಟ್ ಮಾಡ್ಕೊತೀನಿ ಈ ಕಡೆಗೆ. ಅದಾದಮೇಲೆ ಸಿಂಗಲ್ ಮೇಲೆ ಅಕ್ಕಿನ ಎಲ್ಲನೂ ಸಿಂಗಲ್ ಹೊಡೆಯೋದು, ಜೊತೆ ಯಾವುದೇ ಕಾರಣಕ್ಕೆ ಹೊಡೆಯೋಕ್ಕೋಗಲ್ಲ. ಇನ್ಮೇಲೆ ಸ್ವಲ್ಪ ಲೈಟಾಗಿ ಗಾಳಿ ಎದೊಳ್ತಾ ಇದೆ. ಬೆಂಗಳೂರಲ್ಲೆಲ್ಲ ಸ್ವಲ್ಪ ಲೈಟಾಗಿ ಗಾಳಿ ಎದೊಳ್ತಾ ಇದೆ. ಇನ್ನೂ ಗಾಳಿ ಬೇಕು, ನೀಟಾಗಿ ಕರೆಕ್ಟಾಗಿಲ್ಲ. ನೋಡೋಣ ವೆದರು, ಆದರೂ ಪರವಾಗಿಲ್ಲ. ಈ ಟೈಮಲ್ಲಿ ಅಕ್ಕಿ ಯಾವುದಾದ್ರು 3 ಅವರ್ ಆ ಥರ ಕ್ರಾಸ್ ಮಾಡ್ತು ಅಂದರೆ ಸೀಸನ್ಗೆ ಜೂನ್ ಜುಲೈಗೆಲ್ಲ ಒಳ್ಳೆ ಟೈಮಿಂಗ್ ಆಡುತ್ತೆ. ನೀಟಾಗಿ ದಮ್ ಖಾಲಿ ಮಾಡೋಕೆ ಹೋಗ್ಬಿಡಿ. ನೀಟಾಗಿ ಅಕ್ಕಿನ ಯಾವಾಗಲೂ ಬಾಲ ಕಟ್ಟಿ ಬಿಡ್ಕೊಳ್ತಾ ಹೋಗ್ತಾರೆ. ಯಾಕೆಂದರೆ ಇವಾಗ ದಮ್ ಖಾಲಿ ಮಾಡಿಬಿಟ್ರೆ ಮತ್ತೆ ಸೀಸನಿಗೆ ಬಿಡ್ಕೊಳ್ಳೋ ಟೈಮಲ್ಲಿ ಅಕ್ಕಿಗೆ ಮೈಲಿ ದಮ್ ಇರಲ್ಲ. ಆರಕ್ಕೆ ಅದಕ್ಕೆ ಆದ್ರೂ ಅಕ್ಕಿ ಆಡೋಕ್ಕೆ ನಿಂತ್ಕೊಳ್ಳಲ್ಲ. ಯಾಕಂದರೆ ಸ್ವಲ್ಪ ರೋಸ್ಟ್ ಆಗಿಬಿಟ್ಟಿರುತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ. ನಾನು ನಮ್ಮ ಈ ಗಂಡನ ನಾನು ಸುಮ್ಮನೆ ಹಾಕೊತಾ ಇದ್ದೀನಿ. ಎಲ್ಲ ಅಕ್ಕಿನ ಜೊತೆ ಇದನ್ನು ಸಹ ಬಿಟ್ಟು ನೋಡೋಣ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡಿರೋದು ಹಾಕ್ಕೊಳ್ಳೋದಕ್ಕೆ. ನೋಡೋಣ, ಆದಷ್ಟು ಪ್ರಯತ್ನ ಪಡ್ತೀನಿ ಈ ಸಲ ಒಳ್ಳೆ ಟೈಮ್ ಬಿಡೋಣ ಅಂತ. ಓಕೆನಾ, ಯಾರ್ಯಾರು ಎಲ್ಲಿಂದ ನೋಡ್ತಿದ್ರೋ ಎಲ್ಲ ಒಂದು ಕಮೆಂಟ್ ಮಾಡಿ. ಯಾರ್ಯಾರು ಸೀಲಿ ಕಟ್ಟಿರೋ ಅವರೆಲ್ಲರೂ ಕಮೆಂಟ್ ಮಾಡಿ. ಓಕೆನಾ, ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.